ವರು ಯಾರೇ ಅವಾಗಲೇ ಫೋನ್ ಮಾಡಿದ್ದು? ಫೋನಲ್ಲಿ ಮಾತಾಡ್ತಾ ಇದ್ದೆ. ಏ ಬಂಗಾರದ ಅಂಗಡಿಯವ್ರು ಕಣಮ್ಮ. ಅವಣ್ಣ ಫೋನ್ ಮಾಡಿತ್ತು, ನಾವ್ಯಾವಳು ಒಡವೆ ಮಾಡಿಸ್ತೀವಲ್ಲ, ಅವಣ್ಣ ಫೋನ್ ಮಾಡಿತ್ತು. ಹಿಂಗೆ ಮಾತಾಡ್ತಾ ಇದ್ದೆ, ಯಾಕಾಕ ಈ ನಡುವೆ ಬರಲೇ ಇಲ್ಲ ಏನು ಒಡವೆ ಹಾಕೋದಕ್ಕೆ ಅಂತ ಹೇಳಿ ಮಾತಾಡ್ತಿತ್ತ. ಅದಕ್ಕೆ ನಾನಿಲ್ಲ ಕಣಣ, ಈ ನಡುವೆ ಏನು ಮಾಡಿಸಿಲ್ಲ, ಅದಕ್ಕೆ ಬಂದಿಲ್ಲ ಅಂತಂದೆ. ಅದಕ್ಕೆ 10ನೇ ತಾರೀಕು ಅಕ್ಷಯ ತೃತೀಯ ಇದೆ, ಅವತ್ತೇನಾದರೂ ತಗೊಳಕ್ಕೆ ಬರ್ತೀರೇನೋ ಅಂತ ಫೋನ್ ಮಾಡಿದೆ ಅಂತಂತು. ಅವತ್ತೆಲ್ಲ ಬೆಳ್ಳಿ ಬಂಗಾರ ಅದೆಲ್ಲ ತಗೊಳ್ತಾರಂತಲ್ಲ. 10ನೇ ತಾರೀಕು ಅಕ್ಷಯ ತೃತೀಯ ಐತಂತೆ. ಅವತ್ತು ಬಂಗಾರ ತಗೋಬೇಕಂತೆ, ಅದಕ್ಕೆ ಬರ್ತೀನಕ್ಕಂತ. ಸರಿ ಅಣ್ಣ ಬರ್ತೀನಿ ಅಣ್ಣ, ತಗೊಳ್ಳೋಣ ಹೇಳೋಣ ಅಂತಂದೆ. ನಮ್ಮ ಪಾಪುಗ ನಮ್ಮ ಇವನ್ಗ ಮಗಳಿಗ ಏನಾನ ಒಂದು ಉಂಗ್ರ ಗಿಂಗ್ರ ತರೋಕ್ಕಾಗುತ್ತೆ. ಮತ್ತು ಅವತ್ತು ಯಾತನಾಗಲಿ ತಗೋಬೇಕಂತೆ, ಒಂದು ಮೂಗ್ನತ್ತಾಗ್ಲೇಳು ತಗೋಬೇಕಂತೆ. ಬಂಗಾರ ತಗೊಂಡ್ರೆ ಅವತ್ತು ಒಳ್ಳೇದಂತೆ. 10ನೇ ತಾರೀಕು ಅಕ್ಷಯ ತೃತೀಯ ಅಂತಾರಲ್ಲ ಎಲ್ಲನೇ. ಅದಕ್ಕೆ ಅವಣ್ಣ ಫೋನ್ ಮಾಡಿತಾ, ನಾನು ಹಿಂಗೈತಣ್ಣ ಗ್ರಾಮ್ ಒಂದೇ 6600 6700 800 ಹಿಂಗಾಗೈತೆ ಕಣ ಕಾಲೇನೆ ಅಂತ ಹೇಳ್ತು. ಅದಕ್ಕೇನೆ ನಾನಣ್ಣ ಏನಣ್ಣ ಇಷ್ಟೊಂದು ರೇಟ್ ಆಗ್ತೈತೆ ಬಂಗಾರ ಅಂತ ಕೇಳಿದ್ಕೆ, ಹೂನಕ್ಕ 1 ಲಕ್ಷ ದಾಟುತ್ತೆ ಇವಾಗ. ಇನ್ನೂ ಇವಾಗೆಲ್ಲ ಬಸವನ ಜಯಂತಿ ಐತಲ್ಲ, ಅವಾಗೆಲ್ಲ ನಾನು ಜಾಸ್ತಿ ತಗೊಂತಾರಂತ. ಇವಾಗೆಲ್ಲ ಫಂಕ್ಷನ್ಗಳು, ಮದುವೆ ಅವು ಇವು ಫಂಕ್ಷನ್ಗಳೆಲ್ಲ ಜಾಸ್ತಿ ಅಲ್ಲ, ಅದಕ್ಕೆ ಇನ್ನೂ ತುಂಬ ರೇಟ್ ಆಗುತ್ತೆ ಕಣಕ್ಕ. ಈ ವರ್ಷ 9 ನೋಡು 1 ಲಕ್ಷ ದಾಟುತ್ತೆ ಬಂಗಾರದ ರೇಟು ಅಂತ ಹೇಳಿ ಅವಣ್ಣ ಹೇಳ್ತಾ ಇತ್ತು. ಅದಕ್ಕೆ ನೀವು ಅವಾಗೆಲ್ಲ ಹೆಂಗೋ ಚೆನ್ನಾಗೆಲ್ಲ ಒಡವೆ ಮಾಡಿಸಿಟ್ಕೊಳ್ಳೋಕ್ಕೆ ಇವಾಗ ತುಂಬ ರೇಟ್ ಆಯ್ತು ಹೇಳಕ್ಕ, ನಾನು ಎಷ್ಟೊಂದು ಒಡವೆ ಮಾಡಿಕೊಟ್ಟಿದ್ದೀನಿ ನಿಮಗೆ ಅಂತ ಹೇಳ್ತಾ ಇತ್ತು ಅವಣ್ಣ ಬಂಗಾರದ ಅಂಗಡಿಯವರು. ಏನ್ಯಾಕ ಎಷ್ಟೈತಂತೆ ಬಂಗಾರದ ರೇಟು? 6600 700 800 ಒಟ್ಟಿನಲ್ಲಿ 7000 ಅನ್ಕೊಳಮ್ಮ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಎಲ್ಲನ 10,000 ಆಗುತ್ತೆ ಒಂದು ಗ್ರಾಮ್ ಬಂಗಾರಕ್ಕೆ. ಒಂದು ತೊಲಕ್ಕೆ 1 ಲಕ್ಷ ಆಗುತ್ತೆ. ಇನ್ಮೇಲಿಂದ ಬಂಗಾರ ಮಾಡಿಸೋದು ತುಂಬ ಕಷ್ಟ, ಮಾಡಿಸಿಟ್ಕೊಂಡ್ರೆ ಡಬಲ್ ಆಗುತ್ತೆ. ಇವಾಗ ನೋಡು, ನಾನು ಅವತ್ತು 30 ಗ್ರಾಮಿಂದೊಂದು ಸರ ಮಾಡಿಸಿದ್ನ, ಅವತ್ತು ಬರೀ 1,20,000 ಆಗಿತ್ತು. ಇವಾಗ 2 ಲಕ್ಷದ ಮೇಲೆ ಬೇಕು ಗೊತ್ತಾ? 30 ಗ್ರಾಮಿಂದೊಂದು ಸರ ಮಾಡಿಸ್ಬೇಕಂದ್ರೆ 2 ಲಕ್ಷದ ಮೇಲೆ ಆಗುತ್ತೆ. ಇವತ್ತು 2.5 ಲಕ್ಷ ಬೇಕು. ಅದಕ್ಕೇ ಚಿನ್ನ ಮಾಡಿಸಿಟ್ಕೊಂಡ್ರೆ ಎತ್ತು ಹೋಗಲ್ಲ, ಮಾಡಿಸಿಟ್ಕೋಬೇಕು. ದುಡ್ಡಿದ್ರೆ ಸುಮ್ಮನೆ ಅದೇನು ಬೆಳೆಯಲ್ಲ. ಇವಾಗ ಸುಮ್ಮನೆ ದುಡ್ಡಿಟ್ಕೊಂಡ್ರೆ ಅದೇನು ಜಾಸ್ತಿ ಆಗಲ್ಲ, ಒಡವೆ ಮಾಡಿಸ್ಕೋಬೇಕು. ಮತ್ತು ನನ್ನ ಸರ ನೋಡು, 50 ಗ್ರಾಮಿನ ಸರ 2 ಎಳೆದು ಕಿತ್ಕೊಂಡು ಹೋಗ್ಬಿಟ್ಟ. ಇವಾಗ ಇರೋದು ಅದೇನೆಷ್ಟು ದಪ್ಪ ಇಲ್ಲ, ಒಂದು 25 ಗ್ರಾಮ್ ಐತೆ ಅಷ್ಟೇ. ಅದನ್ನೇ ಹಾಕೊಳ್ಳೋಣ, ತಾಳಿ ಸುತ್ತಿಸ್ಕೊಂಡು ಒಂದು ತಾಳಿ ತಗೊಂಡು ಅಂತ ಇದ್ದೀನಿ. ಒಂದು ತಾಳಿ ತಗೋಬೇಕಣೆ ಅಕ್ಕ, ತಾಳಿ ಸಮೇತ ಕಿತ್ಕೊಂಡು ಹೋಗ್ಬಿಟ್ಟ ಅವನು. ಹೆಣ್ಮಕ್ಳದು ತಾಳಿ ಕಳಿಬಾರ್ದು ಕಣ ಸುಗುಣ. ಕಳಿಬಾರ್ದು ಅಂದರೆ ಏನು ಮಾಡೋಕ್ಕಾಗುತ್ತೆ? ಕಳ್ಳ ಕಿತ್ಕೊಂಡು ಹೋದ್ನಲ್ಲ, ಅವತ್ತೆಂಗು ನನ್ನ ಜೀವ ಉಳಿದಿದ್ದೆ ಹೆಚ್ಚಂತ ಕತ್ಲಲ್ಲಿ ನಾವು ಎಷ್ಟು ಔಷಧಿ ಬಿದ್ವಿ. ವರ್ಷ ಅವ್ರಿಗೆ ಪಾಪ ಎಷ್ಟು ತಲೆನೋವು ಆಗೈತೆ. ಇವಾಗ ತಗೊಳ್ಳೆ ಒಂದು ತಗೊಂಡು ಅದಕ್ಕೆ ಸುತ್ತಿಸ್ಕೊಂಡು ಹಾಕ್ಸ್ತಾ ಹೆಂಗಲ್ಲ ಅಂದ್ರೆ ಒಂದು 5 ಗ್ರಾಮಿನ ತಾಬೇಕಾಗುತ್ತೆ. 5 ಗ್ರಾಮಿಗೆ ಇವಾಗ ಒಂದು 40,000 ಅಂತೂ ದುಡ್ಡು ಬೇಕೆ. ನಮ್ಮೊಂದು 50,000 ಬೇಕು ಇವಾಗ ತಾಳಿ ತಾಬೇಕಂದ್ರೂ. ಒಳ್ಳೆ ಬಂದೋಬಸ್ತ ತಗೊಂತೀವಿ ಅಂದರೆ ಏನೇ ಊರು ಹಿಂಗೆ ಮಾತಾಡ್ತೀರಾ? ಏನಿಲ್ಲ ಕಣೆ ಅಕ್ಕ, ಬಂಗಾರದ ರೇಟು ದಿನಕ್ಕೂ ಏರ್ತಾ ಐತೆ ನೋಡವಾಗ. ನಾನು ಎಲ್ಲ ಒಡವೆ ಮಾಡಿಸಿಟ್ಕೊಳಕ್ಕೆ ಇವತ್ತು ಎಷ್ಟು ರೇಟ್ ಆಯಿತು, ದುಡ್ಡು ಇಟ್ಕೊಂಡ್ರೆ ಏನು ಬರಲ್ಲ ಅಂತ ಮಾತಾಡ್ತಾ ಇದ್ವಿ. ಕಣೆ ಒಂದು ಮಾಡಿಸೇ ಇಲ್ಲಾಂದರೆ ಸುಗು ನೀನೊಂದು ಸಾರನ ಸುಮ್ಮನೆ ಒಡವೆ ಮಾಡಿಸಿ ಇಟ್ಕೊಬಿಡಿ. ಇನ್ನು ಮನೆ ಕಟ್ಟಲ್ವಲ್ಲೇ? ನೀವು ಮನೆ ಕಟ್ತೀರಾ? ಮನೆ ಕಟ್ಟಬೇಕಾಗಿತ್ತಪ್ಪ. ಇವಾಗ ನೋಡು, ಇವಾಗ ದುಡ್ಡು ಎಲ್ಲನ ಇವ್ರಿಗೆ 5 ಲಕ್ಷ ದುಡ್ಡು ಕೊಟ್ಟಂಗಾಯ್ತು. ಅವಯ್ಯ ಅನಾಥಾಶ್ರಮಕ್ಕೆ ಕೊಡ್ತಾನಂತೆ. ಇವಾಗ ಬೇರೆ ನಾವು ಮನೆ ಕೆಲಸಕ್ಕೆ ಬೇರೆ ಹೋಗ್ಬೇಕು. ನಾನು ಹೆಂಗು ದುಡ್ಡು ಸಂಬಳ ಕೊಡ್ತಾರಂತೆ, ಹೆಂಗೆ ಕೆಲಸ ಸಿಕ್ಕಂಗಾಗುತ್ತೆ, ಹೋಗ್ಬೋದು ಮನೆ ಕೆಲಸಕ್ಕೆ. ಇವ್ರು ಹೆಂಗು ಎಗ್ರೆಸ್ ಅಂಗಡಿಗೆ ಹೋಗ್ತಾರೆ. ಏನು ಮಾಡೋದಪ್ಪ, ಇವಾಗ ಮನೆ ಕಟ್ಟೋದು ಇನ್ನೂ ಸ್ವಲ್ಪ ದಿನದಲ್ಲಿ ಬಿಟ್ಟು ಕಟ್ತೀನಿ ಬಿಡಮ್ಮ, ಬೇಸ್ಮೆಂಟ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಒಂದೇ ಸತಿ ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಎಲ್ಲ ಕೊಟ್ಟುಬಿಟ್ರೆ ಅವರು ಎಲ್ಲ ರೆಡಿ ಮಾಡಿ ಕೊಡೋ ಥರ ಕೊಡೋಣ. ದುಡ್ಡು ಇಟ್ಕೊಂಡು ಒಂದು ಸ್ವಲ್ಪ ಹಂಗೆ ಮಾಡು. ಸುಮ್ಮನೆ ಇವಾಗ ಸುಮ್ಮನೆ ಇರೋದನ್ನ ದುಡ್ಡೇನು ಇಕ್ಕೆ ಮಕ್ಕೋಬೇಡ, ಸುಮ್ಮನೆ ಒಡವೆ ಮಾಡಿಸ್ಕ್ಯಾ. ಕಣೆ ಸುಗುಣ, ದುಡ್ಡು ಇಟ್ಕೊಂಡ್ರೆ ಏನು ಬರಲ್ಲ ನೋಡಿ. ನಮ್ಮೂರು ಅವಾಗ 2 ಸರ ಎಲ್ಲ ನೆಕ್ಲೆಸ್ ಎಲ್ಲ ಮಾಡಿಸ್ಕೊಂಬಕ್ಕೆ ಅವಳ್ದು ಎಷ್ಟೊಂದು ಒಡವೆ ಆಯಿತು. ಇವತ್ತು ಅವಳದು 2 ಸರ 40 ಗ್ರಾಮಿನ ಮಾಡಿಸ್ಬೇಕಂದ್ರೆ ಇವತ್ತು 3 ಲಕ್ಷ 3.5 ಲಕ್ಷ ಬೇಕಾಗಿತ್ತು. ಇವಾಗ ನೋಡು ಅವಳು ಹೆಂಗೂ ಅವಾಗ ಬರೀ 1.5 ಲಕ್ಷ ಆಗಿತ್ತು. ಹಂಗೆ ದಿನಕ್ಕೂ ರೇಟ್ ಆಗುತ್ತೆ. ನೀನು ದುಡ್ಡು ಇಟ್ಕೊಂಡ್ರೆ ಏನು ಪ್ರತಿ ಮನೆ ಕಟ್ಟೋಷ್ಟೊತ್ತಿಗೆ ಒಡವೆ ಆದರೂ ಇದ್ದರೆ ಬ್ಯಾಂಕಿಗಾದರೂ ಇಟ್ಟು ದುಡ್ಡಾದರೂ ತರ್ಬೋದು. ಸುಮ್ಮನೆ ಒಡವೆನೇ ತಗೊಳ್ಳೆ. ಒಡವೆ ತೊಗೊಂಡು ಹೋಗ್ಬಿಟ್ರೆ ಬ್ಯಾಂಕಿಗೆ ಇಟ್ಟರೆ ಲೋನ್ ದುಡ್ಡು ಕೊಡ್ತಾರಪ್ಪ. ಅವಾಗ ಅದೇ ದುಡ್ಡಲ್ಲಿ ಕಟ್ಬೋದು. ಅವಾಗ ದಿನಕ್ಕೂ ಚಿನ್ನನೂ ರೇಟ್ ಆಗುತ್ತೆ, ನಿನ್ಗೆ ಹೆಂಗೂ ದುಡ್ಡು ಸಿಕ್ಕಂಗಾಗುತ್ತೆ. ನೀನು ಸುಮ್ಮನೆ ಆರಾಮಾಗಿ ಒಡವೆ ಮಾಡಿಸಿ ಇಟ್ಕೊಳ್ಳೋದೇ ಒಳ್ಳೆಯದು. ಇವಾಗ ಎಷ್ಟೈತೆ ನಿನ್ನ ಅಕೌಂಟಲ್ಲಿ ಇರೋದೆಲ್ಲ ನಾವು ಒಡವೆ ಮಾಡಿಸಿ ಇಟ್ಕೊಬಿಡು ಅಕ್ಕ. ನಾವು ಒಂದು 20 ಲಕ್ಷ ಇಟ್ಕೊಂಡಿದ್ವಿ ಕಣೆ. ನನ್ನ ಹತ್ರ ಒಂದು 10 ಲಕ್ಷ, ಅವ್ರ ಹತ್ರ ಒಂದು 10 ಲಕ್ಷ ಇತ್ತು. ಇವಾಗ ಅವ್ರ ಹತ್ರ ಇರೋದು 5 ಲಕ್ಷ ಬಿಡಿಸ್ಕೊಟ್ಟಿದ್ದಾರೆ ಅವ್ರಿಗೆ, ಗೌಡರಿಗೆ. ಇವಾಗ ನನ್ನ ಹತ್ರ ಒಂದು 10 ಲಕ್ಷ ಐತೆ, ಅದಕ್ಕೆಲ್ಲ ಒಡವೆನೇ ಮಾಡಿಸ್ಬಿಡೋಣ ಅಂತ ಅನ್ನಿಸ್ತೈತೆ ನೀನು ಹೇಳೋದು ನೋಡಿದ್ರೆ ನನಗೆ. ಹೂನೇ ಮಾಡಿಸು. ಒಂದು ಇವಾಗ ಹೊಸ ಡಿಸೈನ್ ಬಂದವಲ್ಲ, ಪತ್ಕ ಇದ್ದಂಗೆ ಇರ್ತಾವಲ್ಲ ಲಕ್ಷ್ಮಿವು ಅಂತ ಮಾಡಿಸು. ಹೊಸ ಡಿಸೈನ್ ಬಂದವೆ, ಚೆನ್ನಾಗಿರ್ತವೆ. ನಮ್ಮಂತಾಗೆ ಅವಳು ಮಾಡಿಸವಳೆ. ಇವಳು ಎಂತಾಳು ಮಂಗಳಮ್ಮ
ಎಷ್ಟು ಚೆನ್ನಾಗೈತೆ ಹಂಗೇನೆ 44 ಗ್ರಾಮಿನ ಮಾಡಿಸೋಳಂತೆ ಹಿಂಗೈತೆ ಹಂಗೇನೆ ಅಂಥದ್ದು ಮಾಡಿಸಿಕ್ಕ್ಯ ಏನಿಲ್ಲ ಅದು ಒಂದು 3 ಲಕ್ಷ ಆಗುತ್ತೆ. ನೆಕ್ಲೆಸ್ ಮಾಡಿಸು, ಒಂದೆರಡು ಬಳೆ ಮಾಡಿಸು, ಬಳೆ ಮಾಡ್ಸಂಗಿದ್ರೆ ಬಳೆನೇ ಮಾಡಿಸು, ಒಂದು 4 ಬಳೆ ಮಾಡಿಸಿ, ಒಂದು ಹಾರ ಮಾಡಿಸಿ, ಇವಾಗ ಹೊಸ ಡಿಸೈನ್ ಜುಮ್ಕಿ ಬಂದವಲ್ಲ ಅಂತ ಮಾಡಿಸು. ನೋಡಿ ಎಂತೆಂತ ಮಾಡಿಸ್ತೇನೆ ನೀನು. ಹೋದ್ರೆ ಬಂಗಾರದ ಅಂಗಡಿಗೆ ಅವರೆಲ್ಲ ಡಿಸೈನ್ ತೋರಿಸ್ತಾರೆ, ಅಂಥವೆಲ್ಲ ಮಾಡಿಸ್ಬಿಡು ಸುಮ್ಮನೆ. ನೋಡು ಅಣ್ಣ ಎಷ್ಟು ಚೆನ್ನಾಗಿ ಮಾತಾಡಿಸುತ್ತೆ. ನಾನು ಅಲ್ಲೇ ಬಂಗಾರ ಎಲ್ಲ ಹಾಕ್ತೀನಲ್ಲ, ಬೇಕಂದ್ರೆ ಬಾ ಹಾಕಿಸ್ತೀನಲ್ಲಿ. ಅಣ್ಣನಿಗೆ ಹೇಳ್ತೀನಿ, ಕಡಿಮೆ ರೇಟು ಸ್ವಲ್ಪ ಕಡಿಮೆ ಮಾಡಿಕೊಂಡು ಮಾಡಿಕೊಡುತ್ತೆ, ಚೆನ್ನಾಗಿ ಮಾಡ್ತಾರೆ. ತಿರ್ಗಾ ನಂಬಿಕೆ ಆದ ಅಂಗಡಿ, ಅದಕ್ಕೋಸ್ಕರ ಬೇಕಂದ್ರೆ ಹಾಕ್ತೀನಿ ಅಂದರೆ ಹೇಳು ಸುಗುಣ. ಸುಮ್ಮನೆ ದುಡ್ಡು ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಕಣೆ. ಮಾಡಿಸಿ ಇಟ್ಕೋಬೇಕು ಒಡವೆನ. ಹೆಂಗೂ ಎಲ್ಲಿಗಾದ್ರೂ ಹೋದ್ರೆ ಹಾಕೊಂಡು ಹೋಗ್ಬೋದು, ಮತ್ತು ಬ್ಯಾಂಕಿಗಾದರೂ ಇಡ್ಬೋದು. ನಿಮ್ಮ ಮನೆ ಕಟ್ಟೋ ಅಷ್ಟೊತ್ತಿಗೆ 10 ಲಕ್ಷ ರೂಪಾಯಿ ಒಡವೆ, ಅವಾಗ 15 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಗೊತ್ತೇ. ಮತ್ತು ನೀನು 10 ಲಕ್ಷ ಹಾಕಿ ಮಾಡಿಸಿದ್ರೆ ಅವಾಗ ನೀನು ಬೇಕಾದರೆ ಬ್ಯಾಂಕಿಗೆ ಹೋಗಿಟ್ರು 15 ಲಕ್ಷ ಕೊಡ್ತಾರೆ. ದಿನಕ್ಕೂ ಜಾಸ್ತಿ ಆಗುತ್ತೆ. ದುಡ್ಡು ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈಗ ಯಾರಿಗಾನ ಬೇರೆಯವ್ರಿಗೆ ಕೊಟ್ಟರೆ ಅವ್ರು ಕೊಡ್ತಾರೋ ಇಲ್ವೋ ಅನ್ನೋದು ಒಂದು ಅಪನಂಬಿಕೆ ಇರುತ್ತೆ. ನಮ್ಮ ಒಡವೆ ನಾವು ಮಾಡಿಸಿಟ್ಕೊಂಡು ನಮ್ಮ ಒಡವೆಗೆ ನಾವು ಬುದ್ಧಿವಂತರಾದರೆ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದಲ್ಲ ಅಂತ ಹೇಳಿ ಅಷ್ಟೇನೆ. ನಾನು ಹೋಗೋಣ ಅಂತ ಅಂದ್ಕೊಂಡೆ. ಅಣ್ಣ ಫೋನ್ ಮಾಡಿತ್ತು ಬರಲ್ಲಕ್ಕ, ಯಾಕೋ ಈ ನಡುವೆ ಏನು ಒಡವೆ ಹಾಕಿಲ್ಲ ಅಂತಂತು. ನಾನು ಅದಕ್ಕೆ ನನ್ನ ಮಗಳಿಗೆ ಒಂದು ಜೊತೆ ಸ್ಟಾರ್ ಅಂತ ತರಬೇಕಾಗಿತ್ತು. ಅದಕ್ಕೆ 10ನೇ ತಾರೀಕು ತರೋಣ ಅಂತ ಸುಮ್ಮನೆ ಅಣ್ಣ. ಅವತ್ತು ತಗೊಳ್ರಕ್ಕ, ಅವತ್ತು ಒಳ್ಳೆ ದಿನ ಅಂತ ಫೋನ್ ಮಾಡಿತ್ತಾ, ಅದಕ್ಕೆ ಅವತ್ತು ತರೋಣ ಅಂತ ಸುಮ್ಮನೆ. ಬೇಕಾದ್ರೆ ಹಾಕಿ ಬಂದರೆ ನೀನು ಅವತ್ತು ಇಸ್ಕೊಬರ್ಬೋದು 10ನೇ ತಾರೀಕು. ಇವತ್ತು ಹಾಕಿ ಬಂದರೆ 10ನೇ ತಾರೀಕು ಇಸ್ಕೊಬರ್ಬೋದು. ಹಂಗೆ ಮಾಡಬೇಕಪ್ಪ. ಸುಮ್ಮನೆ ದುಡ್ಡು ಇಟ್ಕೊಂಡ್ರೆ ಒಂಥರ ಎಲ್ಲಿ ಹೋಗ್ತಾವಪ್ಪ ಅನ್ನೋದೇ ಗೊತ್ತಾಗಲ್ಲ. ದುಡ್ಡು ಒಡವೆನಾದರೂ ಇದ್ದರೆ ಇರುತ್ತೆ, ಡಬಲ್ ಆದರೂ ಆಗುತ್ತೆ. ಮಾಡಿಸ್ಕಳೆ, ಸುಮ್ಮನೆ ಮಾಡಿಸ್ಕ. ಹೊರು ಮಾಡಿಸ್ತಾರಲ್ಲ ಅಂಗಡಿ ಚೆನ್ನಾಗಿ ಮಾಡಿಕೊಡ್ತಾರೆ. ಅವಳಿಗೆ ಹೇಳು ಹೊರುಗೆ. ಹೊರಗೆ ಕರ್ಕೊಂಡು ಹೋಗು, ಚೆನ್ನಾಗಿ ಒಳ್ಳೆ ಡಿಸೈನ್ ಒಪ್ತಾಳೆ. ಅವರನ್ನೇ ಮೂರಣ್ಣಕ್ಕೆ ಕರ್ಕೊಂಡು ಹೋಗಿ ಹಾಕಿಸ್ಬಾರೆ ಸುಗುಣ. ಒಳ್ಳೊಳ್ಳೆ ಡಿಸೈನ್ ಒಪ್ತಾಳೆ. ಫ್ಯಾನ್ಸಿ ಬಳೆ ಬರ್ತಾವಲ್ಲ, ಫ್ಯಾನ್ಸಿವು ಆ ಥರ ಬಳೆ ಮಾಡಿಸ್ಕೊ. 4 ಮಾಡಿಸ್ಕೊಂಡು ಒಂದು ದೊಡ್ಡದು ಹಾರ ಟೈಪ್ ಬರುತ್ತೆ, ಅದನ್ನು 40 ಗ್ರಾಮಿಗೆ ಮಾಡಿಸ್ಕೊ. ನೆಕ್ಲೆಸ್ ಒಂದು ಮಾಡಿಸ್ಕೊ, ಅದೇ ಸೆಟ್ ಬರುತ್ತೆ 50 ಗ್ರಾಮ್ಗೆ ಫುಲ್ಲು ಸೆಟ್ ಮಾಡಿಸ್ಕೋಬೋದು. ಕುತ್ತಿಗತ್ತ ಒಂದು, ಲಾಂಗ್ ಒಂದು 55 ಗ್ರಾಮ್ 60 ಗ್ರಾಮ್ ಮಾಡಿಸ್ಕೋಬೋದು. ಮತ್ತು 4 ಬಳೆ ಮಾಡಿಸಿದ್ಮೇಲೆ ಅದಕ್ಕೇ ಜುಮ್ಕಿ ಬರ್ತಾವಲ್ಲ, ಜುಮ್ಕಿ ಆ ಥರ ಮಾಡಿಸ್ಕ. ಜುಮ್ಕಿನೂ ಚೆನ್ನಾಗಿರ್ತವೆ. ಆ ಥರ ಮಾಡಿಸ್ಕೊಂಡು ಇನ್ನೆಲ್ಲ ಸೆಟ್ ಹಾಕೋಬೋದು. ಎಲ್ಲಿಗಾದ್ರೂ ಮದುವೆಗೆ ಹೋಗಲಿ ಎಲ್ಲಾದರೂ ಹೋಗಲಿ ಸೆಟ್ ಹಾಕೋಬೋದು, ಚೆನ್ನಾಗಿರ್ತವೆ. ಬೇಕಂದ್ರೆ ಬಾ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತು ಹೇಳಾಕ. ವರ್ಷ ಅವರು ಬರಲಿ ಹೇಳ್ತೀನಿ. ಅವರು ಎಗ್ರೆಸ್ ಅಂಗಡಿ ಹತ್ರ ಹೋಗಿದ್ದಾರೆ, ಮಾಡೋಣದಲ್ಲಿ ನೋಡೋಣ ಅಂತ ಹೇಳಿ. ಅವಳು ಒಬ್ಳು ಬೇರೆ ಹಾಕಿದ್ದಾಳಂತೆ, ಅದಕ್ಕೆ ನೋಡೋಣ. ಹಾಕ್ಲೇಳಿ ಬಿಡು, ಅವಳದೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ನಮ್ಗೆ ಆಗೋ ವ್ಯಾಪಾರ ಆಗುತ್ತೆ, ನಮ್ಮ ಅಂಗಡಿ ಮೇಲೆ ನನಗೆ ನಂಬಿಕೆ ಐತೆ, ಹಾಗೆ ಆಗುತ್ತೆ ಅಂತ ಹೇಳಿ. ಏನು ಮಾಡಲಿ, 5 ಲಕ್ಷ ದುಡ್ಡು ಅನ್ಯಾಯ ಹೋಯ್ತು. ಏನು ಮಾಡೋಕ್ಕಾಗಲ್ಲ, ದುಡ್ದಿಲ್ಲ 5 ಲಕ್ಷ ದುಡ್ಡು ಎಲ್ಲ ಹಾಸ್ಪಿಟ್ಲಿಗೆ ಇಟ್ವಿ, ಎಲ್ಲ ಹೋಯ್ತು, ಎಲ್ಲ ಕಳೆದ್ವಿ ಅಂತ ತಿಳ್ಕೊಬೇಕು. ಸುಮ್ಮನೆ ಆಗ್ಬೇಕು ಅತ್ಲಾಗೆ. ಏನು ಮಾಡಲಿ, ಇವಾಗ ನಮ್ಗೆ ಗೌಡ್ರು ಅದನ್ನ ಹೇಳಿದ್ರಲ್ಲ, ಅದೊಂದು ಬಗೆರ್ದಂಗೆ ಆಯ್ತು ಇವಾಗ. ಇವಾಗ ಅವ್ನು ಬಂದ, ಇನ್ನು ಯಾವ ಥರ ಮಾತಾಡೋಕೆ ಯಾರು ತಗೋ ನಮಗೆ ಬೈಯೋದಂಗೆ ಆಗುತ್ತೆ ಹಂಗೇನೆ. ಬಿಡು, ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅದನ್ನೆಲ್ಲನ. ಓದ್ಬಿಡು ಏನು. 20 ಲಕ್ಷ ದುಡ್ಡಾಗ 5 ಲಕ್ಷ ಹೋಗೋದೇನು ದೊಡ್ಡದಲ್ಲ. ಅಮ್ಮೋ ಎಷ್ಟು ಕಷ್ಟಪಟ್ಟು ದುಡ್ದಿದ್ವಿ ಗೊತ್ತೇ. ಅಯ್ಯೋ ನನಗಂತೂ ತುಂಬ ಬೇಜಾರಾಯಿತು. 5 ಲಕ್ಷ ದುಡ್ಡು ಅಂದರೆ ಸುಮ್ಮನೆನಾ? ಇನ್ನೇನು ಮಾಡೋಕ್ಕಾಗುತ್ತಮ್ಮ. ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರೇನೋ ಕಂಪ್ಲೇಂಟ್ ಕೊಟ್ಟು ಏನಾನ ಮಾಡಿ ಜೈಲಿಗೆ ಕಳಿಸಿದ್ರೆ ಓಟು ಬೋಸ್ಬೇಕಾಗಿತ್ತು. ಅದು ಓಟು ಪಾಟ್ ಬೀಳೋಕ್ಕೇನ ಸುಮ್ಮನೆ 5 ಲಕ್ಷ ಕೊಟ್ಟು ನೀವಾಗ ಹೆಂಗ ನಮ್ಮ ಅದೇ ವಾಸಿ ಅಂತ ಹೇಳಿ ಸುಮ್ಮನೆ ಬಂದು ಇದ್ರಲ್ಲ, ಇದೇ ವಾಸಿ ಸುಮ್ಮನಿರ್ರಿ. ಒಟ್ಟು ಸವಾಸನೇ ಬೇಡ. ನೋಡಿದ್ರಲ್ಲ ವೀಕ್ಷಕರೇ, 5 ಲಕ್ಷ ದುಡ್ಡು ನಾನು ಕೊಟ್ಬಿಟ್ಟೆ. ಇವತ್ತು ಬಂಗಾರ ಬೇರೆ ಫುಲ್ ರೇಟ್ ಆಗೈತೆ, ನನ್ನ ಸರ ಬೇರೆ ಕಳೆದೋಗೈತೆ. ನನಗಂತೂ ತುಂಬ ಬೇಜಾರ. ಅದಕ್ಕೆ ದುಡ್ಡು ನನ್ನ ಅಕೌಂಟಾಗೆ 10 ಲಕ್ಷ ದುಡ್ಡು ಐತೆ. ಅದಕ್ಕೇ ನಾನು ಸುಮ್ಮನೆ ಏನಾದರೂ ಒಡವೆ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಸರನೂ ಹೋಯ್ತಲ್ಲಪ್ಪ ಅಂತ ಹೇಳಿ ಏನು ಮಾಡೋಣ. ಇವಾಗ ದುಡ್ಡು ಇಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅದೇನೇನು ಸುಮ್ಮನೆ ಇಟ್ಕೊಂಡಿದ್ರೆ ಅದು ಹಂಗೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಒಂದು ಒಡವೆಗೋ ಇಲ್ಲಾಂದರೆ ಒಂದು ಸೈಟಿಗೋ ಎಲ್ಲಿಗಾದ್ರೂ ಒಂದು ಬಂಡವಾಳ ಹಾಕಿದ್ರೆ ಬೆಳೀತಾ ಹೋಗುತ್ತೆ. ದುಡ್ಡಿಗೆ ದುಡ್ಡು ಬೆಳಿತೈತಿ. ಅದಕ್ಕೇ ನಾನು ಒಡವೆ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.